ಕೊಡಗು ಜಿಲ್ಲೆಯ ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣಕ್ಕೆ ತೆರಳಿದ್ದ ಕೇರಳದ ಮಹಿಳೆಯೊಬ್ಬರು ಕಾಣೆಯಾಗಿರುವ ಬಗ್ಗೆ ವರದಿಯಾಗಿದೆ. ಯುವಕಪಾಡಿ ಗ್ರಾಮದ ಹೋಂಸ್ಟೇಯೊಂದರಲ್ಲಿ ತಂಗಿದ್ದ ಕೇರಳದ 36 ವರ್ಷದ ಶರಣ್ಯ ಎನ್ನುವವರು ನಾಪತ್ತೆಯಾಗಿದ್ದಾರೆ. ಆನ್ಲೈನ್ ಮೂಲಕ ಹೋಂಸ್ಟೇ ಬುಕಿಂಗ್ ಮಾಡಿ ಮಹಿಳೆ ಒಬ್ಬರೇ ಬಂದಿದ್ರು. ಮಹಿಳೆ ಒಬ್ಬಳೇ ಇರುವುದರಿಂದ ಈ ವ್ಯಾಪ್ತಿಯಲ್ಲಿ ಕಾಡಾನೆಗಳಿರುವ ಕಾರಣದಿಂದ ಇತರೆ ಪ್ರವಾಸಿಗರೊಂದಿಗೆ ಗುರುವಾರ ಚಾರಣಕ್ಕೆ ಕಳುಹಿಸಲಾಗಿತ್ತು. ಗುರುವಾರ ಸಂಜೆ ಬೆಟ್ಟಕ್ಕೆ ತೆರಳಿದ್ದ ಇತರ ಪ್ರವಾಸಿಗರು ಹಿಂದಿರುಗಿ ಬಂದರು. ಶರಣ್ಯ ಹಿಂದಿರುಗಿ ಬಾರದ ಕಾರಣ ಅರಣ್ಯ ಇಲಾಖೆ ಹಾಗೂ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆ ಬಾಡಗಿ ಪೊಲೀಸರು ಕಳೆದ ಮಾರ್ಚ್ 27ರಂದು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸ್ನೇಹಿತರ ಜೊತೆ ಸೇರಿ ಮಾಲೀಕನ ಹಣ ದರೋಡೆ ಮಾಡಿದ್ದ ಲಾರಿ ಕ್ಲೀನರ್ನನ್ನ ಬಂಧಿಸಿದ್ದಾರೆ. ಅನ್ವರ್ ಮತ್ತೆ ಸಾಬನ್ನವರ್, ಹಜರತ್ ಅಲಿ, ಅಮೀರ್ ಖಾನ್, ಇಬ್ರಾಹಿಂ, ಅಶ್ಫಾಕ್, ರಫೀಕ್, ಜಿಶಾನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರಿಂದ 40 ಲಕ್ಷ ರೂಪಾಯಿ ಹಣ, ಕೃತ್ಯಕ್ಕೆ ಬಳಸಿದ ಕಾರು ವಶಕ್ಕೆ ಪಡೆಯಲಾಗಿದೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಪರಿಣಾಮ ಕೋಲಾರ ಜಿಲ್ಲೆಯಲ್ಲಿ ಆಟೋಗಳಿಗೆ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಆಟೋ ಗ್ಯಾಸ್ಗೆ ಚಾಲಕರು ಕಿಲೋಮೀಟರ್ಗಟ್ಟಲೆ ಕ್ಯೂನಲ್ಲಿ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ. ಕಳೆದ 5 ದಿನಗಳಿಂದ ಗ್ಯಾಸ್ ಸ್ಟಾಕ್ ಇರಲಿಲ್ಲ. ಸದ್ಯ ಈಗ ಗ್ಯಾಸ್ ಸ್ಟಾಕ್ ಬಂದಿದೆ. ಆದರೆ ಎಲ್ಲರಿಗೂ ಕೇಳಿದಷ್ಟು ಸಿಗ್ತಾ ಇಲ್ಲ ಅಂತ ಗ್ಯಾಸ್ ಬಂಕ್ ಮಾಲೀಕರು ಹೇಳಿದ್ದಾರೆ. ಹೀಗಾಗಿ ಕೋಲಾರ ಹೊರವಲಯದ ಸರ್ವಿಸ್ ಸ್ಟೇಷನ್ 2 ಭಾಗದಲ್ಲಿ 1 ಕಿಲೋಮೀಟರ್ನಷ್ಟು ದೂರ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಸಿನಿಮೆಯ ಶೈಲಿಯಲ್ಲಿ ಬೈಕ್ ಕಳ್ಳತನ ಮಾಡಿರೋ ಘಟನೆ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿ ಬಡಾವಣೆಯಲ್ಲಿ ನಡೆದಿದೆ. ಖಾಸಗಿ ಕಂಪನಿಯ ಉದ್ಯೋಗಿಯಾದ ಇಸ್ಮಾಯಿಲ್ ಎಂಬಾತ ಕೆಲಸ ಮುಗಿಸಿ ಕಂಪನಿ ನೀಡಿದ್ದ ಬೈಕನ್ನ ರಾತ್ರಿ ತಮ್ಮ ಮನೆಯ ಮುಂದೆ ನಿಲ್ಲಿಸಿದ್ದ. ಆದರೆ ತಡರಾತ್ರಿ ಬಂದ ಖದೀಮರು ತಾವು ಬಂದಿದ್ದ ಹಳೆಯ ಬೈಕನ್ನ ಇಸ್ಮಾಯಿಲ್ ರವರ ಮನೆಯ ಮುಂದೆಯೇ ಬಿಟ್ಟು ಬದಲಿಗೆ ಇವರ ಬೈಕನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಈ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಖದೀಮರ ಪತ್ತೆಗೆ ಬಲೆ ಬೀಸಿದ್ದಾರೆ. ಕೋಲಾರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದೆ. ಪದೇ ಪದೇ ನಾಯಿ ಕಡಿತದ ಪ್ರಕರಣಗಳು ಮರುಕಳಿಸುತ್ತಲೇ ಇವೆ. ವರ್ಷವೊಂದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಾಯಿ ಕಡಿತ ಪ್ರಕರಣಗಳು ದಾಖಲಾಗ್ತಿವೆ. ಇದಕ್ಕೆಲ್ಲ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಸ್ಥಳೀಯ ಆಡಳಿತದ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಸದ್ಯ ಕೊನೆಗೂ ಎಚ್ಚೆತ್ತಿರುವ ಕೋಲಾರ ನಗರಸಭೆ ಬೀದಿ ನಾಯಿಗಳ ದಾಳಿ ತಡೆಗಟ್ಟಲು ಸಾರ್ವಜನಿಕರು ಬೀದಿ ನಾಯಿಗಳಿಗೆ ಒಂದೇ ಕಡೆ ಆಹಾರ ಹಾಕುವುದಕ್ಕೆ ನೆರವಾಗಲು ಫೀಡಿಂಗ್ ಝೋನ್ಗಳನ್ನು ಆರಂಭಿಸಿದೆ. ಚಿಕ್ಕಮಗಳೂರಿನ ಕುರಿಚಿಕ್ಕನಹಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಜೋಡೆತ್ತಿನ ಗಾಡಿ ಸ್ಪರ್ಧೆಯು ಗ್ರಾಮೀಣ ಭಾಗದ ಕ್ರೀಡಾ ಸ್ಫೂರ್ತಿಯನ್ನ ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಯಿತು. ಈ ರೋಚಕ ಜಾನಪದ ಕ್ರೀಡಾಕೂಟದಲ್ಲಿ ಭಾಗಿಯಾಗಲು ಮಂಡ್ಯ, ಮೈಸೂರು, ಕಡೂರು, ಅರಸೀಕೆರೆ ಮಾತ್ರವಲ್ಲದೆ ನೆರೆ ರಾಜ್ಯ ಆಂಧ್ರಪ್ರದೇಶದಿಂದಲೂ 40ಕ್ಕೂ ಹೆಚ್ಚು ಜೋಡಿ ಎತ್ತುಗಳು ಆಗಮಿಸಿ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿದ್ವು. ಈ ಸ್ಪರ್ಧೆಯು ಕರಾವಳಿಯ ಕಂಬಳ ಮತ್ತು ತಮಿಳುನಾಡಿನ ಜಲ್ಲಿಕಟ್ಟನ್ನು ನೆನಪಿಸುವಂತಿತ್ತು. ಕಬ್ಬು ಬೆಳೆಗಾರನೊಬ್ಬ ಬೆಲೆಗಾಗಿ ಹೋರಾಟ ಮಾಡದೆ ಆಲೆಮನೆಯಲ್ಲಿ ಸಾವಯವ ಬೆಲ್ಲ ತಯಾರಿಸಿ ಅಧಿಕ ಲಾಭ ಗಳಿಸುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಮನಗೂಳಿ ಗ್ರಾಮದ ಯುವ ರೈತ ವೀರೇಶ್ ಮನಗೂಳಿ ಕಬ್ಬು ಬೆಳೆದಿದ್ದು ಕಾರ್ಖಾನೆಗೆ ಕಬ್ಬು ಸಾಗಿಸಿದ್ರೆ ಕಡಿಮೆ ಹಣ ಸಿಗುತ್ತೆ ಅಂತ ಸ್ವತಃ ತಾವೇ ಆಲೆಮನೆ ಮಾಡಿಕೊಂಡು ಸ್ಥಳೀಯ ಕಾರ್ಮಿಕರೊಂದಿಗೆ ಉತ್ತಮ ಗುಣಮಟ್ಟದ ಸಾವಯವ ಬೆಲ್ಲ ತಯಾರಿಸುತ್ತಿದ್ದಾರೆ. ಔಷಧಿ ಗುಣವುಳ್ಳ ಸಾವಯವ ಬೆಲ್ಲವನ್ನು ತಯಾರಿಸಿ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ. ವಾಟ್ಸ್ಆಪ್ ಸೇರಿದಂತೆ ವಿವಿಧ ಆನ್ಲೈನ್ ಮಾರುಕಟ್ಟೆ ಬಳಸಿಕೊಂಡು ಯಾವ ಮಧ್ಯವರ್ತಿಯೂ ಇಲ್ಲದೆ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಮೂಲಕ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ. ಕೋಲಾರದ ಸೆಷನ್ಸ್ ಕೋರ್ಟ್ನ ನ್ಯಾಯಾಧೀಶರ ಕೊಠಡಿಯಲ್ಲಿ ಕೆರೆಹಾವು ಕಾಣಿಸಿಕೊಂಡಿದ್ದು ಕೋರ್ಟ್ ದಾಖಲೆಗಳ ಮಧ್ಯೆ ಹಾವನ್ನ ಇದ್ದಿದ್ದನ್ನ ಕಂಡು ಸಿಬ್ಬಂದಿ ಉರಗ ರಕ್ಷಕರಿಗೆ ತಿಳಿಸಿದ್ರು. ಕೂಡಲೇ ಸ್ಥಳಕ್ಕೆ ಬಂದ ಉರಗ ರಕ್ಷಕ ನಾಗರಾಜ್ ಹಾವನ್ನ ರಕ್ಷಿಸಿ ಕಾಡಿಬಿಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ನಿಡ್ಗಲ್ನಲ್ಲಿ ಸಿರಿ ಆರಾಧನೆ ನೆರವೇರಿದೆ. ಸಿರಿ ಜಾತ್ರೆಯ ಪ್ರಯುಕ್ತ ಸಿರಿ ಬಳಗಕ್ಕೆ ಸೇರಿದ ಮಹಿಳೆಯರು, ಪುರುಷರು ನಿಡಗಲ್ ಕ್ಷೇತ್ರದಲ್ಲಿ ಸೇರಿದ್ರು. ಮಹಿಳೆಯರು ಬಿಳಿಯ ಬಣ್ಣದ ಸೀರೆ ಉಟ್ಟು ತುರುಬು ತುಂಬಾ ಮಲ್ಲಿಗೆ ಮುಡಿದು ದಲ್ಯ ಸೇವೆಗೆ ಅಣಿಯಾದ್ರೆ ಪುರುಷರು ಕೆಂಪು ಬಣ್ಣದ ವಸ್ತ್ರವನ್ನು ಉಟ್ಟು ಸಿದ್ಧರಾಗಿದ್ರು. ಬಳಿಕ ಹಿರಿಯ ಅನುಭವಿ ಕುಮಾರ ಹಾಗೂ ಹಿರಿಯ ಅನುಭವಿ ಸಿರಿಯ ನಿರ್ದೇಶನದಂತೆ ಹೊಸದಾಗಿ ಸಿರಿ ಬಳಗಕ್ಕೆ ಸೇರಿಸುವ ಕಾರ್ಯ ನೆರವೇರಿತು. ಸಾವಿರಾರು ಮಂದಿ ಭಕ್ತರು ಸಿರಿ ಜಾತ್ರೆಯಲ್ಲಿ ಸೇರಿ ಭಕ್ತಿಯಿಂದ ನಡೆದುಕೊಂಡರು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನೆಚ್ಚಣಕಿ ಗ್ರಾಮದಲ್ಲಿ ಜಿಂಕೆ ಪ್ರತ್ಯಕ್ಷವಾಗಿದೆ. ಕಿತ್ತೂರು ಪಕ್ಕದಲ್ಲಿನ ಕಾಡಿನಿಂದ ನೀರು ಹರಿಸಿ ಗ್ರಾಮಕ್ಕೆ ಜಿಂಕೆ ಬಂದಿದ್ದು ಜಿಂಕೆ ನೋಡಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಬಂದ ಅಧಿಕಾರಿಗಳು ಜಿಂಕೆ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ.